ಉಪನಿಷತ್ ಹೇಳುತ್ತೆ, ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ. ಎಲ್ಲಿ ನಾರ್ಯರನ್ನು ಗೌರವಿಸ್ತಾರೆ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತೇಳಿ ಈ ವೇದಿಕೆಯನ್ನು ನೋಡಿದಾಗ ಅಂಥ ಅದ್ಭುತ ನಾರ್ಯರನ್ನು ಗೌರವಿಸಿದ್ದಕ್ಕೆ ಸ್ವತಃ ದೇವಾನುದೇವತೆಗಳು ಖುಷಿ ಪಡುವಂಥ ಸಂದರ್ಭ ಇದು ಅಂತ ಅನ್ನಿಸ್ತದೆ. ಹಿಂದೆಲ್ಲ ಒಂದು ಕಾರ್ಯವನ್ನು ಏನು ಮಾಡಿದರೆ ರಾಜಗೌರವ ಆಗಬೇಕು ಅಂತ ಬಯಸ್ತಾ ಇದ್ರು. ಬಹುತೇಕ ರಾಜಮಾತೆ ಪ್ರಮೋದಾದೇವಿಯವ್ರ ಮೂಲಕ ಆ ರಾಜ ಗೌರವವೇ ನಿಮಗೆ ಸಿಕ್ಕಿದೆ. ಕರ್ನಾಟಕದಲ್ಲಿ ಇಬ್ಬರು ಮಂಜುನಾಥಗಳು ಬಹಳ ಪ್ರಸಿದ್ಧ. ಒಂದು ಧರ್ಮಸ್ಥಳದ ಮಂಜುನಾಥ, ಇನ್ನೊಂದು ನಮ್ಮ ಮಂಜುನಾಥ, ಡಾಕ್ಟರ್ ಮಂಜುನಾಥ. ಇಂಥವರ ನಡುವೆ ನೀವೆಲ್ಲ ಪ್ರಶಸ್ತಿ ಸ್ವೀಕಾರ ಮಾಡಿರೋದು ಅದು ಅದ್ಭುತ. ಸರ್ಪನ ಹೆಡೆಯ ಮಾಣಿಕ್ಯದಂತೆ ನೀವೆಲ್ಲ ಭೂಷಿತರಾಗಿದ್ರಿ ಅಂತ ಅನ್ನಿಸ್ತದೆ. ಅಂಥ ಅದ್ಭುತ ಪ್ರತಿಭೆಗಳನ್ನು ಹುಡುಕಿ ಹೆಕ್ಕಿ ಅವ್ರನ್ನ ಕರೆದುಕೊಂಡು ಅವ್ರಿಗೆ ಗೌರವಿಸೋ ಮೂಲಕ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನ್ಯೂಸ್ ಫಸ್ಟ್ ಕೇವಲ 5 ವರ್ಷದಲ್ಲಿ, ನಾನು ಕಳೆದ 15 ವರ್ಷದಿಂದ ನಮ್ಮ ನ್ಯೂಸ್ ಫಸ್ಟ್ನ ರವಿಕುಮಾರ್ ಅವರನ್ನು ಮತ್ತು ಇಡೀ ಟೀಮನ್ನು TV9 ಮೂಲಕ ನನಗೆ ಪರಿಚಯ ಇದೆ. ಮೊದಲಿಂದನೂ ಅವರ ಅದ್ಭುತ ಕೆಲಸಗಳನ್ನೇ ಮಾಡಿಕೊಂಡು ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತೆ ಅಂತ ನಾವು ಹೇಳ್ತೀವಿ. ಅಂಥ ಎಲೆಮರೆಯ ಕಾಯಿಯಂತೆ ಅನ್ನೋಕ್ಕಿಂತನೂ ಇದು ಕರ್ನಾಟಕದ 10 ಕೋಹಿನರನ್ನು ನೀವು ಹೆಕ್ಕಿ ಅವ್ರು ಗೌರವಿಸಿದಿರಿ. ಅದಕ್ಕೆ ನ್ಯೂಸ್ ಫಸ್ಟ್ಗೆ ಅನಂತ ಧನ್ಯವಾದ ಹೇಳಕ್ಕೆ ಇಚ್ಛೆಪಡಿಸ್ತೇವೆ.